ಇವತ್ತಿನ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗಬೇಡಿ. 4 ಆರ್ಡರ್‌ಗಳು ಬಂದಿದೆ. 4 ಆರ್ಡರ್‌ಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಅರ್ಜೆಂಟ್ ವಿಡಿಯೋ ಮಾಡಿರುವಂಥದ್ದು ನಾನು. ಆ್ಯಕ್ಚುಲಿ ನನಗೆ ರಾತ್ರಿ 1 ಗಂಟೆವರೆಗೂ ನಾನು ಇದನ್ನು ಸ್ಟಿಚಿಂಗ್ ಮಾಡಿದ್ದೀನಿ. ನನಗೆ ಮೀಶೋ ಕಡೆಯಿಂದ 4 ಆರ್ಡರ್ ಬಂದಿರುವಂಥದ್ದು. ಸೊ 4 ಆರ್ಡರ್‌ನ ನಾನು ಬೆಳಿಗ್ಗೆ ಕೊಡಲೇಬೇಕು. ಕೊರಿಯರ್ ಬಾಯ್ಸ್ ಅವರು ಆಲ್ರೆಡಿ ನನಗೆ ಒಂದು 2, 3 ಸಾರಿ ಫೋನ್ ಮಾಡಿದ್ದಾರೆ. ಹೀಗಾಗಿ ನಾನು ಡಿಲೇ ಮಾಡ್ದೇನೆ ಬೆಳಗ್ಗೆನೇ ಕೊಟ್ಟರೆ ಆಯಿತು ಅಂತ ರಾತ್ರಿನೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಫಾರ್ಮ್ ಶೀಟ್ ತೊಗೋತಾ ಇದ್ದೀನಿ ನಾನಿಲ್ಲಿ ಈ ಪ್ರಾಡಕ್ಟ್‌ನ ಮಾಡೋದಕ್ಕೆ. ಜಸ್ಟ್ ನಿಮಗೊಂದು ಕೂಡ ಐಡಿಯಾ ಬರುತ್ತೆ ಯಾವ ರೀತಿ ನಾನು ಪ್ರಾಡಕ್ಟ್‌ಗಳು ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಆರ್ಡರ್ಸ್‌ಗಳು ಏನು ಬರ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳ್ಕೊಳ್ಳೋಕ್ಕೆ ಆಗುತ್ತೆ. ಆ್ಯಂಡ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನ ಮಾಡ್ಬೋದು. ಇದು ಸಿಲ್ಕ್ ಬಟ್ಟೆ ತೊಗೊಂಡಿದ್ದೀನಿ ನಾನು. ಓಕೆನಾ? ಸೊ ಸಿಲ್ಕ್ ಬಟ್ಟೆಯನ್ನು ತೊಗೊಳ್ಬೇಕಂತ ಏನಿಲ್ಲ. ನಾರ್ಮಲಿ ಕಾಟನ್ ಬಟ್ಟೆ ಇದ್ರೂ ಕೂಡ ತೊಗೋಬೋದು. ಆ್ಯಂಡ್ ಇಲ್ಲಿ ನಾಮೆನ್ ತೊಗೋತಾ ಇದ್ದೀನಿ. ಈ ನಾಮೆನ್ ನಿಮ್ಮ ಊರಲ್ಲಿ ಸಿಗುತ್ತಾ ನೋಡ್ಕೊಳ್ಳಿ. ಇಲ್ಲಾಂದರೆ ಕಾಮೆಂಟ್ ಮಾಡಿ. ನಾನು ಇವೆಲ್ಲ ಏನು ಯೂಸ್ ಮಾಡ್ತಾ ಇದ್ದೀನಿ ಮಟೀರಿಯಲು, ನಿಮಗೆ ಬೇಕು ಅಂತಂದರೆ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ತುಂಬ ಕಡಿಮೆ ರೇಟಲ್ಲಿ ನಿಮ್ಗೆ ಸಿಗುತ್ತೆ. ಸೊ ನೀವು ಮನೆಯಲ್ಲಿಂದಲೇ ಅದನ್ನು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ. ಸೊ ಮತ್ತೊಂದು ಇಲ್ಲಿ ನಾನು ಕಾಟನ್ ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಳೆ ಬಟ್ಟೆ ಆ್ಯಕ್ಚುಲಿ. ಸುಮಾರು ಪ್ರಾಡಕ್ಟ್‌ಗಳನ್ನ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ. ಯಾವಾಗ ನನ್ನ ಚಾನಲ್ ಸ್ಟಾರ್ಟ್ ಆದಾಗಿಂದ. ಸೊ ಇದು ಇವಾಗ ಇಷ್ಟೇ ಬಟ್ಟೆ ಉಳಿದಿರುವಂಥದ್ದು. ಆ್ಯಕ್ಚುಲಿ ಇದೇ ಒಂದು ಬಟ್ಟೆ ಫ್ಯಾಬ್ರಿಕ್ಕಿಗೆ ನನಗಿವಾಗ ಆರ್ಡರ್ ಬಂದಿರುವಂಥದ್ದು. ಆಲ್ರೆಡಿ ಸ್ಯಾಂಪಲ್ಸ್‌ಗಳು ನಾನು ಮಾಡಿ ಹಾಕಿರ್ತೇನೆ ಮೀಶೋದಲ್ಲಿ. ಸೊ ಅದರದ್ದೇ ಇವಾಗ ನನಗೆ ಆರ್ಡರ್ಸ್‌ಗಳು ಬಂದಿರುತ್ತೆ. ಸೊ ಅದೇ ಬಟ್ಟೆಯನ್ನೇ ಸರ್ಚ್ ಮಾಡಿ ನಾನು ನೋಡಿಕೊಂಡು ಸ್ಟಾಕ್ ಇದ್ದರೆ ಸೊ ಆ ಬಟ್ಟೆನ ಆರ್ಡರ್ ಕಂಪ್ಲೀಟ್ ಮಾಡಿರ್ತೀನಿ. ಸೊ ಇನ್ನೊಂದು ಬಟ್ಟೆ ಒಂದು ನೋಡ್ತಾ ಇರ್ಬೋದು ಇಲ್ಲಿ ಸೇಮ್ ಅದೇ ರೀತಿನೇ ಕಾಟನ್ ಬಟ್ಟೆನೇ. ಬಟ್ ಆದರೆ ಪ್ರಿಂಟ್ ಸ್ವಲ್ಪ ಚೇಂಜ್ ಇದೆ. ಇಲ್ಲಿ ಕೂಡ ಎಲಿಫೆಂಟ್ ಅಂದರೆ ಆನೆ ಒಂದು ಏನು ಡಿಸೈನ್ ಇದೆ ತುಂಬ ಜನ ಇಷ್ಟಪಡ್ತಾ ಇದ್ರು ಈ ಫ್ಯಾಬ್ರಿಕ್‌ನ. ಸೊ ಇದರಲ್ಲಿ ಗ್ರೀನ್ ಕಲರ್ ಇತ್ತು ಮತ್ತೆ ನನ್ನ ಹತ್ರ ರೆಡ್ ಕಲರ್ ಕೂಡ ಇತ್ತು. ಅದು ಖಾಲಿಯಾಗಿದೆ. ಇವಾಗ ಬ್ಲೂ ಕಲರು. ಬಟ್ ಆದರೆ ಇವೆರಡು ಕಲರ್ದು ಇವಾಗ ಸ್ಟಾಕಲ್ಲಿ ಇರೋದನ್ನ ನೋಡಿ ಸೊ ಎರಡಕ್ಕೂ ಕೂಡ ನನಗೆ ಬಂದಿರುವಂಥ ಆರ್ಡರ್. ಓಕೆ. ತುಂಬ ಸಿಂಪಲ್ ಆಗಿರುವಂಥ ಪ್ರಾಡಕ್ಟ್‌ನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಮೇನ್ ಅಂತಂದರೆ ಇವೆರಡು ಫ್ಯಾಬ್ರಿಕ್‌ನ ಯೂಸ್ ಮಾಡಿಕೊಂಡು 2 ಪ್ರಾಡಕ್ಟ್‌ನ ರೆಡಿ ಮಾಡ್ತಾ ಇದ್ದೀನಿ. ಮತ್ತೆ 2 ಪ್ರಾಡಕ್ಟ್ ಏನು ಆರ್ಡರ್ ಬಂದಿದೆ ಅದನ್ನು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ. ಆಲ್ರೆಡಿ ನಾನಿಲ್ಲಿ ಕೆಲವೊಂದು ಪೀಸ್‌ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರೋದು ಫಾರ್ಮ್ ಶೀಟು ಮತ್ತು ನಾಮೆನ್ನು ಮತ್ತು ನಾರ್ಮಲ್ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೈಜ್ ಏನಿದೆ ಸೊ ಅದನ್ನ ಇಲ್ಲಿ ಹೇಳ್ತೀನಿ. ಫಸ್ಟಿಗೆ ಸೈಜ್ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಜಸ್ಟ್ ನಿಮಗೆ ನಾರ್ಮಲಿದು ಸೈಜ್ ತೋರಿಸ್ತೀನಿ. ಇದೇ ಸೈಜ್ ಎಲ್ಲ ಪೀಸ್‌ಗಳನ್ನ ನಾನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನೀವು ಫ್ರೀ ಇದ್ದಾಗ ಒಂದ್ಸರಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದರೆ ನಿಮಗೆ ಆರ್ಡರ್ ಬಂದಾಗ ನೀವು ಅದನ್ನು ಜಸ್ಟ್ ಸ್ಟಿಚ್ ಮಾಡಿ ಕಳಿಸ್ಬಿಟ್ರೆ ಆಗುತ್ತೆ. ಅಗಲಕ್ಕೆ ಇಲ್ಲಿ ನಾನು ತೊಗೊಂಡಿರುವಂಥದ್ದು 9.5 ಇಂಚು ತೊಗೊಂಡಿರುವಂಥದ್ದು. ಓಕೆನಾ? ಸೊ ನೋಡ್ತಾ ಇರ್ಬೋದು 9.5 ಇಂಚು ಅಗಲಕ್ಕೆ ತೊಗೊಂಡಿದ್ದೀನಿ. ಆ್ಯಂಡ್ ಉದ್ದಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟನ್ನ ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ. ಸೇಮ್ ಇದೇ ಸೈಜ್ ಇಟ್ಟೆ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ. 5.5 ಇಂಚ್ ತೊಗೊಂಡಿದ್ದೀನಿ ಉದ್ದಕ್ಕೆ. ಓಕೆನಾ? ಇಷ್ಟು ಆದರೆ ಸಾಕಾಗುತ್ತೆ. ಮತ್ತೆ ಯಾವ ರೀತಿ ಏನು ನಿಮ್ಮ ಹತ್ರ ಈ ರೀತಿ ತುಂಡು ಬಟ್ಟೆ ಇದ್ರೂ ಕೂಡ ಪರವಾಗಿಲ್ಲ. ಇವತ್ತೇ ಟ್ರೈ ಮಾಡಿ. ಸಪೋಸು ನಿಮ್ಮ ಹತ್ರ ಇವಾಗ ಏನು ಬಟ್ಟೆ ಇದೆ ಅದನ್ನ ನೋಡಿಕೊಂಡು ಮೊದಲು ಹೊಲ್ಕೊಳ್ಳಿ. ಚೆನ್ನಾಗಿ ಅದು ಫಿನಿಶಿಂಗ್ ಬಂದಾದ್ಮೇಲೆ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಕಾನ್ಫಿಡೆನ್ಸ್ ಬಂದಮೇಲೆ ನಂತರ ಇದನ್ನು ನೀವು ಮಾರ್ಬೋದು. ನನ್ನ ವಿಡಿಯೋ ಸ್ವಲ್ಪ ಸ್ಲೋ ಆಗಿರುತ್ತೆ. ಯಾಕಂದರೆ ನಾನು ತುಂಬ ನಿಧಾನವಾಗಿ ತಿಳಿಸಿ ಹೇಳಿರ್ತೀನಿ. ಕೆಲವರಿಗೆ ಬೇಗ ಬೇಗ ಅರ್ಥ ಆಗುತ್ತೆ. ಕೆಲವರಿಗೆ ಬೇಗ ಅರ್ಥ ಆಗಲ್ಲ ಅಂತ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ. ಹೀಗಾಗಿ ನನ್ನ ವಿಡಿಯೋ ಸ್ವಲ್ಪ ಲೆಂದಿ ಇರುತ್ತೆ. ಬಟ್ ಆದರೆ ಡೀಟೇಲಾಗಿ ನಾನು ವಿಡಿಯೋ ಮಾಡಿರ್ತೀನಿ. ಯಾವುದೇ ರೀತಿ ಫ್ಯಾಬ್ರಿಕ್ ನಿಮಗೆ ಡೌಟ್ ಇರಬಾರ್ದು ಅಂತ. ಇಲ್ಲಿ ನೋಡಿ 3 ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. 2 ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಆದರೆ 4, 4 ಈ ರೀತಿ ಕಟ್ ಮಾಡ್ಕೋಬೇಕು. ಓಕೆ. ಸೊ ಇಲ್ಲಿ ಫಾರ್ಮ್ ಶೀಟು ಮತ್ತು ಕೆಳಗಡೆ ಲೈನಿಂಗು ಆ್ಯಂಡ್ ಮಧ್ಯೆ ಮೇಲೆಗಡೆ ಕಾಟನ್ ಬಟ್ಟೆ. ಸೊ ಈ ರೀತಿ 3 ಪೀಸ್ ಅಂತ ಕಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು. ಇಲ್ಲಿ ಕಾಟನ್ ಬಟ್ಟೆ ಮತ್ತು ಫಾರ್ಮ್ ಶೀಟು ಮತ್ತು ನಾಮೆನು. ಫಾರ್ಮ್ ಶೀಟಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಸೊ ನಿಮ್ಗೆ ಇನ್ನೊಂದು ಸ್ವಲ್ಪ ಯಾವಾಗಾದರೂ ಡೀಟೇಲಾಗಿ ವಿಡಿಯೋ ಬೇಕಂದರೆ ಹೇಳ್ತೀನಿ. ಯಾವ ರೀತಿ ಫಾರ್ಮ್ ಶೀಟ್ ನಾವು ಯೂಸ್ ಮಾಡಿದ್ರೆ ಯಾವುದಕ್ಕೆ ಯೂಸ್ ಮಾಡ್ಬೋದು ಆ್ಯಂಡ್ ಯಾವುದಕ್ಕೆ ಯೂಸ್ ತುಂಬ ಚೆನ್ನಾಗಿ ಮಾಡಿದರೆ ಅಂದರೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲವೂ ಕೂಡ ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಹೇಳಿದರೆ ತುಂಬಾ ವಿಡಿಯೋ ಲೆಂದಿ ಆಗುತ್ತೆ. ಆ್ಯಂಡ್ ನೋಮೆನೆಲ್ಲ ನಿಮಗೆ ಮತ್ತು ನಾರ್ಮಲಿ ನೀವು ಫಾರ್ಮ್ ಶೀಟ್ ಎಲ್ಲ ಕೇಳಕ್ಕೆ ಹೋದರೆ ಶಾಪಲ್ಲಿ ನಿಮಗೆ ಒಂದು 20-30 ರೂಪಾಯಿಗೆ ಸಿಕ್ಬಿಡುತ್ತೆ. ಒಂದೊಂದು ಮೀಟರ್ ಸಿಗುತ್ತೆ. ಒಂದೊಂದು ಮೀಟ್ರಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಪೀಸ್ ತೊಗೊಂಡು ನೀವು ಕಟ್ ಮಾಡಿಕೊಂಡು ಒಂದೊಂದು ಪ್ರಾಡಕ್ಟ್‌ನು ಕೂಡ ಮನೆಯಿಂದನೇ ಮಾಡಬಹುದು. ನಾನು ಚಿಕ್ಕದೊಂದು ಬಿಸ್ನೆಸ್ ಹಾಗೆ ಸೈಡ್ ಬೈ ಸೈಡ್ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ. ಯಾಕಂದರೆ ಹೊಲಿಗೆ ಇವಾಗ ಹೇಗಿದೆ ಅಂತಂದರೆ ನಮ್ಮ ಒಂದು ಇದರಲ್ಲಿ ಒಂದು 80% ಮಹಿಳೆಯರಿಗೆ ಹೊಲಿಗೆ ಬರುತ್ತೆ. ಬಟ್ ಟೈಲರಿಂಗ್ ವರ್ಕ್ ಬರಲ್ಲ. ಓಕೆ. ತುಂಬ ಡಿಫರೆನ್ಸ್ ಇರುತ್ತೆ ಇದರಲ್ಲಿ. ಅಂಥ ಹೆಣ್ಮಕ್ಳು ಕೂಡ ಎಲ್ಲಾದರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಕೂಡ ಇವಾಗ ಕೆಲಸ ಸಿಗೋದಿಲ್ಲ. ಆ್ಯಂಡ್ ಸಿಕ್ಕರೂ ಕೂಡ ಮನೆಯಲ್ಲಿ ಮಕ್ಕಳನ್ನ ಕೂಡ ಬಿಟ್ಕೊಟ್ಟು ನಾವು ಹೋಗೋದೆಲ್ಲ ಸ್ವಲ್ಪ ಕಷ್ಟನೇ. ಹೀಗಾಗಿ ಮನೆಯಲ್ಲೇ ಕೂತ್ಕೊಂಡು ಅರ್ಧಂಬರ್ಧ ಸ್ಟಿಚಿಂಗ್ ಬರುತ್ತೆ, ಮಷಿನ್ ನಡ್ಸಕ್ಕೆ ಬರುತ್ತೆ ಅಂದ್ರೂ ಸಾಕು. ಸೊ ಈ ಕೆಲಸ ಮಾಡ್ಬೋದು ಅಂತ ಈ ರೀತಿ ಪ್ರಾಡಕ್ಟ್‌ಗಳನ್ನ ಡಿಫ್ರೆಂಟಾಗಿ ಮಾಡಿ, ನಾನು ನಿಮಗೆ ನನ್ನ ಬರುವಂಥ ಆರ್ಡರ್ಸ್‌ಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ 3 ಶೀಟ್‌ಗಳನ್ನ ನಾನೇನು ಮಾಡಿ ಇಟ್ಕೊಂಡಿದ್ದೆ, ಇದನ್ನ ಕರೆಕ್ಟಾಗಿ ಮಧ್ಯದಲ್ಲಿ ಲೈನ್ ಹಾಕ್ತಾ ಇದ್ದೀನಿ. ಓಕೆ.
ನೋಡಿ ಈ ರೀತಿ ಸ್ಟ್ರೇಟ್ ಲೈನ್ ಹಾಕ್ತಾ ಹೋಗಬೇಕು. ನೀವು ಬೇಕು ಅಂತಂದರೆ ಒಂದು ಇದರಿಂದ ಏನಂದರೆ ಇಂಚು ಪಟ್ಟಿಯಿಂದ ಒಂದು ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ಲೈನ್ ಸ್ಕೇಲಿಂದ. ನಂತರ ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಹೋದರೂ ಕೂಡ ಪರವಾಗಿಲ್ಲ. ಇಲ್ಲಪ್ಪ ನಮ್ಗೆ ಅಂದಾಜು ಇದೆ ಅಂತಂದರೆ ಸೊ ನೋಡಿಕೊಂಡು ನೀವಿಲ್ಲಿ ನಿಧಾನವಾಗಿ ಸ್ಟಿಚ್ ಮಾಡ್ತಾ ಹೋಗಿ. ಈ 3 ಏನು ನಾನು ಅಂದರೆ ಫಾರ್ಮ್ ಶೀಟು ಮತ್ತು ನೋಮೆನು ಮತ್ತು ಮೇನ್ ಇವಾಗ ಕಾಟನ್ ಫ್ಯಾಬ್ರಿಕ್ ಏನಿದೆ ಅಲ್ವಾ, ಅದು ಕರೆಕ್ಟಾಗಿ ಅಟ್ಯಾಚ್ ಆಗಬೇಕು. ಆ ರೀತಿ ನಾವಿಲ್ಲಿ ಸ್ವಲ್ಪ ಮಧ್ಯದ ಸ್ವಲ್ಪ ಡಿಸ್ಟೆನ್ಸ್ ಇಟ್ಟು ನಾನೇನು ಮಾಡ್ತಾ ಇದ್ದೀನಿ, ಹೊಲಿಗೆನ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ. ಆ್ಯಂಡ್ ಇದಲ್ಲದು ಕೂಡ ಸುಮಾರು ಜನ ಈ ಮಷೀನ್ ಬಗ್ಗೆ ಕೇಳ್ತಾ ಇದ್ರಿ. ಈ ಮಷೀನ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಇನ್ನೊಂದು ಸ್ವಲ್ಪ ಹೇಳಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ವಿಡಿಯೋ ಕ್ಲಿಪ್ಪನ್ನು ಕಟ್ ಮಾಡಿಲ್ಲ. ಇವಾಗ ನನಗೆ ಏನಂತಂದರೆ ಬಾಬಿನಲ್ಲಿ ದಾರ ಇವಾಗ ಮುಗಿದೋಗಿತ್ತು. ಸೊ ಈಗ ಈಸಿಲಿ ನಾನೇನು ಮಾಡ್ತಾ ಇದ್ದೀನಿ, ಸೈಡಲ್ಲಿ ನೋಡ್ತಾ ಇರ್ಬೋದು. ಜಸ್ಟ್ ಇಲ್ಲಿಂದನೇ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಬಾಬಿನ್‌ಗೆ ಏನು ದಾರವನ್ನು ಆರಾಮಾಗಿ ಸುತ್ತಬೋದು. ಇದಕ್ಕಾಗಿ ಸಪ್ರೇಟಾಗಿ ನೀವೇನು ಮಾಡಬೇಕಾಗಿಲ್ಲ. ತುಂಬ ಈಸಿಯಾಗಿ ನಾನು ಜಸ್ಟ್ 2 ನಿಮಿಷದಲ್ಲಿ ನಾನು ಕರೆಕ್ಟಾಗಿ ಇವಾಗ ಬಾಬಿನಲ್ಲಿ ದಾರನ ಹಾಕಿದ್ದೀನಿ. ಸೊ ಇದೇ ರೀತಿ ಇರುತ್ತೆ. ಸೊ ಮಷೀನ್‌ನ ಸಪ್ರೇಟಾಗಿ ಒಂದು ಎಕ್ಸ್‌ಪ್ಲೇನ್ ಮಾಡಿ ಅಂತ ಕೂಡ ನೀವು ನನಗೆ ಕಾಮೆಂಟ್ ಮಾಡಿದ್ರಿ. ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ನಾನು ಒಂದು ವಿಡಿಯೋ ಮಾಡ್ತೀನಿ. ಮಷೀನ್ ಬಗ್ಗೆ ಎವ್ರಿಥಿಂಗ್ ಅಂದರೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಯಾರಾದರೂ ಹೊಸಬರು ಸಿ ಸೆಕ್ಷನ್ ಆಗಿದೆ ಅಥವಾ ನಮಗೆ ಬೆನ್ನು ಬರುತ್ತೆ, ಹೊಲಿಗೆ ಮಷೀನ್ ನಡ್ಸೋಕ್ಕಾಗಲ್ಲ ಬಟ್ ಹೊಲಿಗೆ ಬರುತ್ತೆ ನಮ್ಗೆ ಅನ್ನೋ ಹೆಣ್ಮಕ್ಳು ಕೂಡ ಈ ಮಷೀನಿಂದ ನೀವು ಈಸಿಲಿ ವರ್ಕ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಬ್ಯಾಕ್ ಪೇನ್ ಎಲ್ಲ ಬರೋದಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ. ನಾನು 4.5 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನೇ ಇದಕ್ಕೆ ಏನಾದರೂ ಅಂತ ಪರಿ ಏನಾದರೂ ರಿಪೇರಿ ಕೂಡ ಬಂದಿಲ್ಲ, ಯಾಕೆ ಸುಳ್ಳು ಹೇಳಬೇಕು. ಯಾಕಂದರೆ ಇದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಬಂದರೆ ನಾವೇ ಮಾಡ್ಕೋಬೋದು. ಆ್ಯಂಡ್ ತುಂಬ ಸಿಂಪಲ್ ಆಗಿರುತ್ತದು ಮತ್ತು ಕ್ಯಾರಿ ಕೂಡ ಮಾಡ್ಬೋದು. ಎಲ್ಲಾದರೂ ನಾವು ಟ್ರಾವೆಲ್ ಇವಾಗ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಸಿಂಪಲ್ ಆಗಿ ಇದನ್ನ ಜಸ್ಟ್ ಒಂದು ಬಾಕ್ಸ್ ಇದೆ ಅದು. ಸೊ ಅದನ್ನು ಜಸ್ಟ್ ನೀವು ಅದರಲ್ಲಿ ಪ್ಯಾಕ್ ಮಾಡಿಬಿಟ್ರೆ ಕೈಯಲ್ಲಿ ಸೂಟ್ ಕೇಸ್ ಥರ ಇಟ್ಕೊಂಡು ನೀವು ಹೋಗ್ಬೋದು. ಮತ್ತು ನೀವು ಎಲ್ಲಿರ್ತೀರೋ ಅಲ್ಲಿ ಕೂತ್ಕೊಂಡು ಜಸ್ಟ್ ವೈರ್ ಅಟ್ಯಾಚ್ ಮಾಡಿದರೆ ಸೊ ಇದು ಮಷೀನ್ ನಡೀತಾನೆ ಇರುತ್ತೆ. ಸೊ ತುಂಬಾ ಈಸಿಯಾಗಿರುವಂಥದ್ದು ಮತ್ತು ಮೂವೇಬಲ್ ಇದೆ. ಸೊ ಈಗ ನೀವು ಯಾವುದಾದ್ರು ರೆಂಟ್ ಹೌಸಲ್ಲಿದ್ದೀರಿ ಮತ್ತು ಸಪ್ರೇಟಾಗಿ ಇದು ಏನು ಯಾವುದೇ ರೀತಿ ಜಾಗವನ್ನು ಮನೇಲಿ ತಗೊಳ್ಳೋದಿಲ್ಲ. ಅಂದರೆ ಇಟ್ಟರೆ ಹಳೆ ಮಷೀನು, ಆ ಜಾಗದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಈ ಮಷೀನ ನೀವು ಎಲ್ಲಾದರೂ ಟಿವಿ ಅಥವಾ ಟಿವಿ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ಮತ್ತು ಎಲ್ಲಾದರೂ ನೀವು ನಿಮ್ಮ ಒಂದು ಏನಂತ ಹೇಳ್ತೀವಿ 4 ಬೆಡ್ ಇರುತ್ತಲ್ವ, ಬೆಡ್ ಕೆಳಗಡೆ ಎಲ್ಲ ಇಡ್ಬೋದು. ನಿಮಗೆ ಬೇಕಂದಾಗ ಜಸ್ಟ್ ಅದನ್ನ ತೆಗೆದು ಅದನ್ನ ಯೂಸ್ ಮಾಡಿ ಮತ್ತೆ ಪ್ಯಾಕ್ ಮಾಡಿ ಇಡ್ಬೋದು. ಆ ರೀತಿ ಇರುವಂಥ ಮಷೀನ್ ಇದು. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಈಸಿ ಮಷೀನ್ ಇದೆ. ನಾನು ತುಂಬ ರಿಸರ್ಚ್ ಮಾಡಿದ್ದೆ ಇದರ ತಗೊಳ್ಳೋಕ್ಕಿಂತ ಮುಂಚೆಗೆ. ಸೊ ನೋಡಿಕೊಂಡೆ ನಾನು ಈ ಮಷೀನ್ನ ತರಿಸಿರುವಂಥದ್ದು. ಸೊ ಮೊದಲು ನನ್ನ ಹತ್ರ ಮಷೀನ್ ಇತ್ತು. ಅದು ಹಳೆ ಕಾಲದ್ದಿತ್ತು. ಸ್ವಲ್ಪ ಹಳೇದು ಕಾಲಲ್ಲಿ ತುಳಿಯೋದು. ಅದರಲ್ಲೂ ಕೂಡ ಇನ್ನೊಂದು ಮಷೀನ್ ತೊಗೊಂಡಿದ್ದೆ. ಕೈಯಿಂದ ನಾವು ಜಸ್ಟ್ ಅದನ್ನ ಈ ರೀತಿ ತಿರುಗಿಸ್ಬೇಕಾಗಿತ್ತು. ಬಟ್ ಇದು ಹಾಗಿಲ್ಲ. ಸೊ ಇದು ತುಂಬಾನೇ ಚೆನ್ನಾಗಿರುವಂಥದ್ದು. ಸ್ವಲ್ಪ ಚೆನ್ನಾಗಿ ನಾವು ರಿಸರ್ಚ್ ಮಾಡಿ ಸೊ ಇದು ತುಂಬ ಚೆನ್ನಾಗಿ ಅನಿಸ್ತು. ಹೀಗಾಗಿ ನಾನು ತಗೊಂಡಿರುವಂಥದ್ದು. ಓಕೆ. ಮತ್ತು ಮೀಶೋದಿಂದ ಆರ್ಡರ್ಸ್‌ಗಳು ಹೇಗೆ ಬರುತ್ತೆ, ಹೇಗೆ ರಿಸೀವ್ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸುಮಾರು ಜನ ಕಾಮೆಂಟ್ ಮಾಡ್ತಾ ಇರ್ತಾರೆ. ಡೀಟೇಲಾಗಿ ಹೇಳೋದಕ್ಕಿಂತ ನಾನೊಂದು ವೀಡಿಯೋ ಮಾಡಿದ್ದೀನಿ ಅದರಲ್ಲಿ. ಸೊ ಯಾವ ರೀತಿ ಲೇಬಲ್ಸ್ ಇರುತ್ತೆ, ಯಾವ ರೀತಿ ನಾನು ಅದನ್ನು ಡೌನ್ಲೋಡ್ ಮಾಡ್ತೀನಿ, ಯಾವ ರೀತಿ ನಾನು ಪ್ಯಾಕಿಂಗ್ ಮಾಡ್ತೀನಿ ಅಂತ ಹೇಳಿ. ಇವತ್ತಿಗೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಪ್ಯಾಕಿಂಗ್ ಯಾವ ರೀತಿ ಮಾಡ್ತೇನೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದರಿಂದ ನಿಮಗೆ ಸ್ವಲ್ಪ ಕೆಲವೊಂದು ಇರೋ ಡೌಟ್‌ಗಳು ಚೇಂಜ್ ಆಗುತ್ತೆ. ಯಾಕಂದರೆ ಮೀಶೋದಲ್ಲಿ ಇವಾಗ ರೂಲ್ಸ್‌ಗಳು ಕೂಡ ಚೇಂಜ್ ಆಗಿದೆ. ಪ್ಯಾಕಿಂಗ್ ನೀವೇನು ಮಾಡ್ತೀರಲ್ವಾ, ಅದು ಯಾವ ರೀತಿ ಇರಬೇಕು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇವಾಗ ಚೇಂಜ್ ಆಗಿದೆ ಅಪ್ಡೇಟು. ಸೊ ಯಾವ ರೀತಿ ನಾವು ಪ್ಯಾಕಿಂಗ್ ಮಾಡಬೇಕು, ಯಾವ ರೀತಿ ಪ್ಯಾಕಿಂಗ್ ಮಾಡಬಾರ್ದಂತೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನೀವಿಲ್ಲಿ ಆರ್ಡರ್ಸ್ ಬಂದಾಗ ಕಂಪ್ಲೀಟ್ ಮಾಡ್ಕೊಡ್ಬೇಕು. ಫಸ್ಟ್ ಟೈಮ್ ನಿಮಗೆ ಆರ್ಡರ್ಸ್‌ಗಳು ರಿಸೀವ್ ಆದಾಗ ಕನ್‌ಫ್ಯೂಸ್ ತುಂಬ ಆಗ್ತೀವಿ, ಭಯ ಪಡ್ತೀವಿ. ಬಟ್ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಪ್ಯಾಕಿಂಗಲ್ಲಿ ಏನೇ ಅಪ್ಡೇಟ್ ಇರಬೇಕಂತ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು 4 ಪೀಸ್‌ಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಒಳಗಡೆ ಇದಕ್ಕೆ ನಾನು ಫ್ಯಾಬ್ರಿಕ್ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಗ್ರೀನ್ ಕಲರ್‌ದು. ಆ್ಯಂಡ್ ಇನ್ನೊಂದು ಇದಕ್ಕೆ ನಾನು ನೋಮೆನ್ ಯೂಸ್ ಮಾಡಿದ್ದೀನಿ. ನೋಮೆನ್ ಯೂಸ್ ಮಾಡಿದರೆ ವಾಟರ್ ಪ್ರೂಫ್ ಅಂತ ಹೇಳ್ತೀವಿ. ಒಳಗಡೆ ಏನಾದರೂ ನಾವೇನಾದರೂ ಅದರಲ್ಲಿ ಇಟ್ಟಿದ್ದಾಗ ಅಂದರೆ ಇವಾಗ ನಾವು ಏನಾದರೂ ಯೂಸ್ ಮಾಡಿದರೆ ಸೊ ಅದು ಏನಾಗುತ್ತೆ ತೊಯ್ದೋಗಲ್ಲ. ಅಂದರೆ ವಾಟರ್ ಪ್ರೂಫ್ ಇರುತ್ತೆ. ಬಟ್ ಬಟ್ಟೆ ಹಾಕ್ತೀವಲ್ವಾ ಅದು ಮೇ ಬಿ ವಾಟರ್ ಪ್ರೂಫ್ ಇರಲ್ಲ. ಸೊ ಹೀಗಾಗಿ ಇದಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪ ಇದ್ರದ್ದು ರೇಟ್ ಕಡಿಮೆನೇ ಇರುತ್ತೆ. ಬಟ್ ಆದರೆ ನೋಮೆನ್ ಯೂಸ್ ಮಾಡ್ತೀನಲ್ವಾ ಸೊ ಅದಕ್ಕೆ ಸ್ವಲ್ಪ ರೇಟ್‌ನ ಸ್ವಲ್ಪ ಜಾಸ್ತಿ ಮಾಡಿರ್ತೇನೆ ಅಷ್ಟೇನೆ. ತುಂಬ ಕಾಸ್ಟ್ಲಿ ಇರೋದಿಲ್ಲ. ಬಟ್ ಆದರೆ ಮಿನಿಮಮ್ ಒಂದು ಇಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಜಿಪ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಯೂಸ್ ಮಾಡೋದಕ್ಕೆ. ಹಳೆ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ ಇದೇ ರೀತಿ ಜಿಪ್‌ಗಳು ಸಿಗುತ್ತೆ. ಜಿಪ್ ಈ ರೀತಿ ಮೀಟರ್ ಗಟ್ಟಲೆ ಸಿಗುತ್ತೆ ಇದು. 20 ರುಪೀಸ್‌ಗೆ ಮತ್ತು 10 ರುಪೀಸ್‌ಗೆ ಮೀಟರ್ ಎಲ್ಲ ಸಿಗುತ್ತೆ. ಡಿಪೆಂಡ್ ಆಗುತ್ತೆ ಯಾವ ಕ್ವಾಲಿಟಿ ತೊಗೋತಾ ಇದ್ದೀರಂತ. ಸೊ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬಾನೇ ಖುಷಿ ಆಯಿತು. ಮೊದಲೆಲ್ಲ ನಾನು ಏನು ತರ್ತಾ ಇದ್ನಲ್ವ ಜಿಪ್ಪು, ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು. ಬಟ್ ಇದು ತುಂಬಾನೇ ಸ್ಮೂತ್ ಆಗಿದೆ. ಆ್ಯಂಡ್ ಇದನ್ನು ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ ಇದೆ. ನಾನು ಈ ರೀತಿ ಇದಕ್ಕೆ ಜಿಪ್‌ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು. ಜಿಪ್ ಏನಿದೆ ಅಲ್ವಾ, ನೋಡ್ತಾ ಇರ್ಬೋದು ಇಲ್ಲಿ ನೀವು. ಈ ರೀತಿ ನಾವಿಲ್ಲಿ
ಈ ಭಾಗದಲ್ಲಿ ಒಂದು ಕಡೆ ಈ ರೀತಿ ಅಟ್ಯಾಚ್ ಮಾಡಬೇಕು. ಓಕೆನಾ? ಸೊ ಇದು ನನಗೆ ತುಂಬಾ ಇವಾಗ ಆರ್ಡರ್ಸ್ಗಳು ಬರ್ತಾ ಇದೆ. ಸೊ ಹೀಗಾಗಿ ಈ ಪ್ರಾಡಕ್ಟ್‌ನ ನಾನಿವಾಗ ಮಾಡಿ ಕಳಿಸ್ತಾ ಇದ್ದೆ. ಹೀಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾನು ನೋಮೆನ್‌ದು ಏನು ಒಂದು ಪೀಸ್ ಕಟ್ ಮಾಡಿಕೊಂಡು ಈ ರೀತಿ ಅದ್ರ ಮೇಲೆ ಅಟ್ಯಾಚ್ ಮಾಡ್ತೀನಿ. ಓಕೆ. ಕೆಳಗಡೆ ನೋಡಿದ್ರೆ ಜಿಪ್ ಹಾಕಿದ್ದೀನಿ ನಾನು. ನೋಡ್ತಾ ಇರ್ಬೋದು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿನೇ ಒಂದು ಬಿಟ್ಟು 2 ಸಾರಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೂ ಕೂಡ ಬರುತ್ತೆ ಮಾಡೋದಕ್ಕೆ. ಓಕೆನಾ? ಸೊ ಡಿಫ್ರೆಂಟ್ ನಿಮಗೆ ಹತ್ರ ಕಾಟನ್ ಫ್ಯಾಬ್ರಿಕ್ಸ್‌ಗಳಿದೆ ಅಥವಾ ನಿಮ್ಮ ಊರಲ್ಲಿ ಸಿಗುತ್ತೆ. ಎಲ್ಲ ಊರಲ್ಲಿ ಸಿಗುತ್ತೆ ಆ್ಯಕ್ಚುಲಿ. ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ತೊಗೊಂಡು ಬನ್ನಿ. ಹೋಲ್‌ಸೇಲ್ ರೇಟಲ್ಲಿ ತೊಗೊಂಡು ಬಂದರೆ ಇನ್ನೂ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಬಂದು ಈ ರೀತಿ ನೀವು ಒಳ್ಳೆ ಇದನ್ನು ಪ್ರಾಡಕ್ಟ್‌ಗಳನ್ನ ಮಾಡ್ಬೋದು. ಮತ್ತು ಮೀಶೋದಲ್ಲಿ ಕೂಡ ಕೆಲಸ ಮಾಡ್ಬೋದು. ಆ್ಯಂಡ್ ತುಂಬ ಈಸಿಯಾಗಿರುವಂಥ ಪ್ರಾಡಕ್ಟ್‌ಗಳನ್ನ ಇವಾಗ ನಾನು ರೆಗ್ಯುಲರ್ ಲೈಫಲ್ಲಿ ಏನು ಯೂಸ್ ಆಗುತ್ತೆ ನೋಡಿ, ಅವುಗಳನ್ನೇ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಇವಾಗ ಮಾಡಿಬಿಟ್ಟು ಅವುಗಳನ್ನೇ ನಾನಿವಾಗ ಮಾರಾಟಕ್ಕೆ ಇಡ್ತಾ ಇರುವಂಥದ್ದು. ತುಂಬ ಜನ ಇದಕ್ಕೆ ಲೈಕ್ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಆರ್ಡರ್ಸ್‌ಗಳು ಕೂಡ ಬರ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ನೋ ಮೆನು ಮತ್ತು ಜಿಪ್ಪು ಮತ್ತು ಶೀಟ್ ನಾವೇನು ರೆಡಿ ಮಾಡ್ಕೊಂಡಿದ್ವಿ. ಮೂರನ್ನು ಸೇರಿಬಿಟ್ಟು ನಾವಿಲ್ಲಿ ನೋಡ್ಕೊಂಡು ಹಾಕ್ಬೇಕು. ಯಾಕಂದರೆ ಜಿಪ್ ಹಾಕ್ತೀವಲ್ವಾ, ಅದು ಸಮ್‌ಟೈಮ್ಸ್ ಏನಾಗುತ್ತಂದರೆ ಅದು ಸ್ವಲ್ಪ ಜರಿಯುತ್ತೆ. ಸೊ ಹಾಗೆ ಜರಿಯುತ್ತೆ ಅಂತ ನೀವು ಸಿಲಾಯಿ ಏನಿರುತ್ತೆ ಅದು ಸ್ಟ್ರೇಟಾಗಿ ಬರಬೇಕು. ನನಗಿವಾಗ ಹಾಕುವಾಗ ಸ್ವಲ್ಪ ಅನ್‌ಕಂಫರ್ಟಬಲ್ ಏನಾದರೂ ಆದರೆ ನಾನೇನು ಮಾಡ್ತೀನಿ ಅಂತಂದರೆ ನೋಡಿ ಈ ರೀತಿ ಆದರೆ, ಸೊ ಏನು ಮಾಡ್ತೀನಿ ಸಿಂಪಲ್ಲಾಗಿ ನಾನು ಮೊದಲಿಗೆ ಇವೆರಡನ್ನೂ ಅಟ್ಯಾಚ್ ಮಾಡಿ ಮೊದಲು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಕೂಡ ಮಾಡ್ಬೋದು. ಓಕೆ. ಅದಾದಮೇಲೆ ನೀವು ನೋಮೆನ್ ಶೀಟ್ ಏನು ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ವಿ, ಅದ್ರ ಮೇಲ್ಗಡೆ ಅದನ್ನು ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ರೀತಿ. ಸ್ವಲ್ಪ ನಾನು ವಿಡಿಯೋ ಸ್ಪೀಡ್‌ನ ಜಾಸ್ತಿ ಮಾಡಿದ್ದೀನಿ. ಈ ರೀತಿ. ನಾನು ಫಸ್ಟಿಗೆ ಇದನ್ನ ಎರಡನ್ನೂ ಅಟ್ಯಾಚ್ ಮಾಡ್ಕೊತಾ ಇದ್ದೆ. ಇದರಿಂದ ಏನಾಗುತ್ತೆ ನಮಗೊಂದು ಅಂದಾಜು ಸಿಗುತ್ತೆ. ಅದಾದ ನಂತರ ಏನು ಮಾಡ್ತೀನಿ, ಇದು ಏನು ನಾನು ಶೀಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಮೆನ್ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಸೊ ಎಲ್ಲ ಇದು ಪೀಸ್‌ಗಳನ್ನ ಇದೇ ರೀತಿ ನಾವಿಲ್ಲಿ ಜಿಪ್‌ನ ಅಟ್ಯಾಚ್ ಮಾಡಬೇಕು. ನೋಡಿದ್ರೆ ನೋಮೆನ್ ಕೂಡ ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೇಮ್ ಈ ರೀತಿ ಕೂಡ ನೀವು ಮಾಡ್ಬೋದು. ಇಲ್ಲ 2 ಸೇರಿ ನಾವು ಮಾಡ್ತೀವಪ್ಪ ಅಂದರೆ ಮಾಡ್ಬೋದು. ತುಂಬ ಈಸಿಯಾಗಿರುವಂಥದ್ದು ಆ್ಯಂಡ್ ಇದು ಈಸಿಲಿ ನಾನು ಇದನ್ನು ಒಂದೊಂದು ಪೀಸ್ ಏನಿರುತ್ತಲ್ವ ₹30 ₹40ಗೆ ಆರಾಮಾಗಿ ಹೋಗುತ್ತೆ. ಆ್ಯಂಡ್ ಇವಾಗ ಹೇಗಿದೆ ಅಂತಂದರೆ ಡೈಲಿ ಲೈಫಲ್ಲಿ ತುಂಬ ಯೂಸ್ ಆಗುವಂಥ ಪ್ರಾಡಕ್ಟ್‌ಗಳು ಇವಾಗ ಆರ್ಡರ್ಸ್‌ಗಳು ತುಂಬಾ ಬರುತ್ತೆ. ಸೊ ಅಂಥ ಪ್ರಾಡಕ್ಟ್‌ಗಳು ನೀವೇನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಆರ್ಡರ್ಸ್‌ಗಳು ತುಂಬಾ ಬರುತ್ತೆ. ಬಟ್ ಆದರೆ ಸ್ಟಾರ್ಟಿಂಗಲ್ಲಿ ತುಂಬಾ ಜಾಸ್ತಿ ರೇಟ್ ಇಡಕ್ಕೆ ಹೋಗಬೇಡಿ. ತುಂಬಾ ಕಡಿಮೆ ರೇಟ್ ಇಡಬೇಕಾಗುತ್ತೆ. ಅಂದರೆ ಮಾತ್ರ ನಮಗೇನಾಗುತ್ತೆ ಅಂತಂದರೆ ಆರ್ಡರ್ಸ್‌ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸ್ಟಾರ್ಟಿಂಗಲ್ಲಿ ನೀವು ತುಂಬ ಜಾಸ್ತಿ ಇಟ್ರಿ ಅಂತಂದರೆ ಸೊ ಆರ್ಡರ್ಸ್‌ಗಳು ಮೇ ಬಿ 1, 2 ರಿಸೀವ್ ಆಗ್ಬೋದು ಅಷ್ಟೇ. ಸೊ ಕೆಲವ್ರು ಹೇಳ್ತಾ ಇರ್ತೀರಲ್ವಾ ಆರ್ಡರ್ಸ್‌ಗಳು ಬರ್ತಾ ಇಲ್ಲ ಅಂತ. ರೇಟ್ ಕಡಿಮೆ ಮಾಡಿ ಅಂತ ಮೀಶೋ ಕೂಡ ಸಜೆಸ್ಟ್ ಮಾಡ್ತಾ ಇರುತ್ತೆ. ಸೊ ಈಗ ಭಯ ಪಡಕ್ಕೆ ಹೋಗಬೇಡಿ. ಮಿನಿಮಮ್ ಇಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಅಟ್ಯಾಚ್ ಮಾಡಿದ್ದೀನಿ. ಒಳಗಡೆ ನೋಮೆನ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಕೂಡ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆ. ಸೊ ಇನ್ನೊಂದು ಸ್ವಲ್ಪ ನಾನು ನಿಮಗಿಲ್ಲಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ. ಇದನ್ನು ಏನು ಮಾಡಬೇಕಂದ್ರೆ ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಮಾಡಿಬಿಟ್ಟು ಇಲ್ಲಿ ಸ್ಟಿಚ್ ಹಾಕಬೇಕು. ಇದರಿಂದ ನಿಮ್ಮದು ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಇದನ್ನು ಫೋಲ್ಡ್ ಮಾಡಬೇಕು. ನಂತರ ಈ ರೀತಿಯಲ್ಲಿ ಹೊಲಿಗೆನ ಹಾಕಬೇಕು. ಈ ರೀತಿ. ಓಕೆನಾ? ನಿಧಾನವಾಗಿ ಹೊಲಿಗೆನ ಹಾಕಿದರೆ ಹೊರಗಡೆಯಿಂದ ನೋಡೋಕ್ಕೂ ತುಂಬ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಇರುತ್ತೆ. ಆ್ಯಂಡ್ ಮೀಶೋದಲ್ಲಿ ಕೆಲಸ ಹೇಗೆ ಮಾಡಬೇಕಂತ ಕೆಲವರು ಕಾಮೆಂಟ್ ಮಾಡ್ತಾ ಇರ್ತೀರಿ. ಪ್ಲೀಸ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋಂಥ ವೀಡಿಯೋಸ್ಗಳನ್ನ ಚೆಕ್ ಮಾಡಿ. ಸುಮಾರು ಮಾಹಿತಿಗಳನ್ನ ನಾನಲ್ಲಿ ಕೊಟ್ಟಿದ್ದೀನಿ. ಇಲ್ಲಪ್ಪ ನಮಗೆ ಪ್ರಾಡಕ್ಟ್ ಎಲ್ಲ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂದರೂ ಕೂಡ ನೀವು ನನಗೆ ಕಾಮೆಂಟ್ ಮಾಡಿ. ಎಸ್ ನಮಗೆ ಇವನ್ನ ಕಡಿಮೆ ರೇಟಲ್ಲಿ ನಮಗೆ ಸಿಕ್ಕರೆ ನಾವು ಇದನ್ನು ಮೀಶೋದಲ್ಲಿ ಮಾರಾಟ ಮಾಡ್ಬೋದಾ ಅಂತ. ಸೊ ನೀವು ನನಗೆ ಕಾಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರಿನ ಜೊತೆಗೆ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಸೊ ನನಗೆ ಬೇಕು ಅಂತ ಕಾಮೆಂಟ್ ಮಾಡಿ. ಸೊ ಅಂಥವ್ರಿಗೂ ಕೂಡ ತುಂಬಾ ಕಡಿಮೆ ಒಂದು ರೇಟಲ್ಲಿ ಇವುಗಳನ್ನ ಪ್ರೊವೈಡ್ ಮಾಡಿಸ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಈಸಿಲಿ ಮನೆಯಿಂದನೇ ಕೂತ್ಕೊಂಡು ಸೊ ನೀವು ಇದನ್ನು ಚಿಕ್ಕದೊಂದು ಬಿಸ್ನೆಸ್‌ನ ಸ್ಟಾರ್ಟ್ ಮಾಡ್ಬೋದು. ಕೆಲವ್ರ ಹತ್ರ ಟೈಮ್ ಇರೋದಿಲ್ಲ. ಕೆಲವ್ರು ಏನು ಮಾಡ್ಬೋದು ಅಂದರೆ 1 ತಾಸು 2 ತಾಸು ನೀವು ಬಂದಿರೋಂಥ ಆರ್ಡರ್‌ಗೆ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಬಿಟ್ರೆ ಆಗುತ್ತೆ. ಸೊ ಆ ರೀತಿ ಕೂಡ ನೀವು ಮಾಡ್ಬೋದು. ಓಕೆನಾ? ಇಲ್ಲಪ್ಪ ನಮ್ಮ ಹತ್ರ ಟೈಮ್ ಇದೆ ಅಂದರೆ ಮಾಡಿ. ಸೊ ಇಲ್ಲಿ 2 ಜಿಪ್‌ಗಳು ನೋಡ್ತಾ ಇದ್ದಾರೆ. ಇದನ್ನು ನಾನಿವಾಗ ರನ್ನರ್‌ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆ. ಸೊ ರನ್ನರ್ ಅಟ್ಯಾಚ್ ಮಾಡಬೇಕು. ಸೊ ಇನ್ನೊಂದು ನಾನು ಗ್ರೀನ್ ಶೀಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ನಾನು ಹೇಳಿರೋ ಥರನೇ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡ್ತಾ ಈ ರೀತಿ. ಓಕೆನಾ? ಸೊ ಇದನ್ನು ನಾನು ಹೊಲಿದ ಮೇಲೆ ಕೂಡ ನಾನು ನಿಮಗೆ ಫಿನಿಶಿಂಗ್ ತೋರಿಸ್ತಾ ಇದ್ದೀನಿ. ಸೊ ನೋಡಿ ನಾನಿವಾಗ ಇದನ್ನ ಹೊಲಿದಾಗಿದೆ. ಸೊ ನೋಡ್ತಾ ಇರ್ಬೋದು ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ನೀಟ್ ಆ್ಯಂಡ್ ಕ್ಲೀನಾಗಿದ್ದು ಕಾಣಿಸ್ಬೇಕು. ಯಾವುದೇ ರೀತಿ ಜಿಬ್ ಎಲ್ಲ ಹಾಕಿರುವಂಥದ್ದು ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಬೇಕು. ಅಂದಾಗ ಆರ್ಡರ್ಸ್‌ಗಳು ಬರುತ್ತೆ. ಇಲ್ಲಪ್ಪ ನಮಗೆ ಪರ್ಫೆಕ್ಟ್ ಇಲ್ಲ ಅಂದರೆ ಪರ್ಫೆಕ್ಟ್ ಮಾಡ್ಕೊಳ್ಳಿ ಫಸ್ಟಿಗೆ.
ಸೊ ಅದಾದ ನಂತರನೇ ನೀವೇನು ಮಾಡಿ ಅಂದರೆ ಮೀಶೋದಲ್ಲಿ ಇದರದ್ದು ಫೋಟೋನ ತೆಗೆದುಬಿಟ್ಟು ಹಾಕಿ. ಓಕೆ. ಸೊ ಇವಾಗ ಇವೆರಡನ್ನೂ ಕೂಡ ನಾನಿಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ರನ್ನರ್ ಹಾಕಬೇಕಾಗುತ್ತೆ. ರನ್ನರ್ ಒಳ್ಳೆ ಕ್ವಾಲಿಟಿದೇ ಯೂಸ್ ಮಾಡಿ. ಸಪೋಸ್ ನಿಮಗೆ ರನ್ನರು ಕೂಡ ಬೇಕು, ನಮಗೆ ಇದ್ರ ಬಗ್ಗೆ ಸ್ವಲ್ಪ ಕಂಪ್ಲೀಟ್ ಕಿಟ್ ಬೇಕು ಅಂದರೂ ಕೂಡ ಸೊ ಕಾಮೆಂಟ್ ಮಾಡಿ. ಸೊ ಅವುಗಳನ್ನ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ಬರುವಂಥ ದಿನದಲ್ಲಿ. ಆಲ್ರೆಡಿ ಸ್ಕ್ರಂಚಿ ಕೂಡ ನೀವು ಕಿಟ್‌ಗಳನ್ನ ಕೇಳಿದ್ರಿ. ಸೊ ಅವುಗಳದ್ದೆಲ್ಲ ಕಿಟ್‌ಗಳನ್ನ ಎಟ್ ಎ ಟೈಮ್ ನಾನಿವಾಗ ಆದಷ್ಟು ಬೇಗನೆ ನಾನು ಅದರ ಡೀಟೇಲ್ಸ್‌ಗಳನ್ನ ನಿಮ್ಗೆ ಕೊಡ್ತೀನಿ. ಬೇಕಂದ್ರೆ ನೀವು ತೊಗೋಬೋದು. ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಪ್ರತಿಯೊಬ್ಬ ಹೆಣ್ಮಗಳು ಮನೆಯಿಂದ ಕೆಲಸ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ರನ್ನರ್ ಹಾಕಿದ್ದೀನಿ ಮತ್ತು ಜಿಪ್ ಅಟ್ಯಾಚ್ ಮಾಡಿ ಆಗಿದೆ. ಈ ರೀತಿ ಮಾಡಿ ಆದಮೇಲೆ ಏನು ಮಾಡಬೇಕು ಅಂದರೆ ಸೈಡಲ್ಲಿ ನಾವೇನು ಮಾಡಬೇಕಂದ್ರೆ ಹೊಲಿಗೆನ ಹಾಕಬೇಕು. ಸ್ಟ್ರೇಟ್ ಹಾಕಬೇಕಾಗುತ್ತೆ. ಚೌಕಲ್ಲಿ ಕೆಳಗಡೆ ಮತ್ತು ಈ ರೀತಿ. ಬಟ್ ಆದರೆ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಫಿನಿಶಿಂಗ್ ಕೂಡ ಮಾಡಬೇಕಾಗುತ್ತೆ. ಒಳಗಡೆ ಸ್ವಲ್ಪ ಬಟ್ಟೆನ ಕೋಟೆಡ್ ಮಾಡ್ಕೊಂಡು ಇದೇ ಒಂದು ಬಟ್ಟೆನ ಏನು ಮಾಡ್ತೀನಿ ಅಂದರೆ ಈ ಕಡೆ ಕೆಳಗೆ ಕೋಟೆಡ್ ಹಾಕ್ತೀನಿ. ಹೇಗೆ ಹಾಕ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಸ್ಟಿಚ್ ಮಾಡಿ. ಸೊ ಇಲ್ಲಿವರೆಗೂ ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ತುಂಬ ಸಿಂಪಲ್ ಆಗಿರುವಂಥದ್ದು ಆ್ಯಂಡ್ ನೋಡೋದಕ್ಕೂ ಕೂಡ 2 ರೀತಿಯಿಂದ ನಾನು ಹೇಳಿದ್ದೀನಿ. ನೋಮೆನ್ ಯೂಸ್ ಮಾಡ್ಬೋದು. ವಿತೌಟ್ ನೋಮೆನ್ ಕೂಡ ನಿಮ್ಮ ಹತ್ರ ನೋಮೆನ್ ಇಲ್ಲ ಅಂದರೂ ಕೂಡ ಈ ರೀತಿ ಬಟ್ಟೆ ಯೂಸ್ ಮಾಡ್ಕೋಬೋದು. ಬಟ್ ಆದರೆ ಬಟ್ಟೆ ಕಾಂಬಿನೇಷನ್ ಮೇಲೆ ಇರಲಿ ಮತ್ತು ಸ್ವಲ್ಪ ನೋಡೋದಕ್ಕೂ ಲಕ್ಸುರಿ ಲುಕ್ಕಲ್ಲಿರಲಿ ಒಳಗಡೆ ಇರೋ ಬಟ್ಟೆ ಕೂಡ. ಅಂದಾಗ ಏನಾಗುತ್ತೆ, ಜನ ತಗೋತಾರೆ. ಓಕೆ. ಸೊ ಆ ರೀತಿ ಸ್ವಲ್ಪ ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ಸ್ವಲ್ಪ ಲಕ್ಷ್ಯ ವಹಿಸ್ಕೊಂಡು ಮಾಡ್ಕೊಳ್ಳಿ. ಕಾರ್ನರಲ್ಲಿ ಕೂಡ ನಾನಿವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ನಿಧಾನವಾಗಿ ಮೊದಲು ಸ್ಟಿಚ್ ಮಾಡ್ಕೋಬೇಕು. ಆ್ಯಂಡ್ ಇದಾದ ಕೂಡ ನಂತರ ನಾನು 4 ಮೂಲೆಗೂ ಪೈಪಿಂಗ್ ಥರ ಅಂದರೆ ಎಕ್ಸ್ಟ್ರಾ ಬಟ್ಟೆಯಿಂದ ನಾನೇನು ಮಾಡ್ತೀನಿ ಅಂದರೆ ಅವುಗಳಿಗೆ ಫೋಲ್ಡ್ ಮಾಡ್ತೀನಿ. ಸೊ ಇದರಿಂದ ಏನಾಗುತ್ತೆ, ನೋಡೋದಕ್ಕೆ ಲುಕ್ ಚೇಂಜ್ ಆಗುತ್ತೆ. ಓಕೆ. ಸೊ ಅದೇ ರೀತಿನೇ ನೀವು ಕೂಡ ಇಲ್ಲಿ ಮಾಡಿ. ನಂತರ ಇಲ್ಲಿ ನಾನು ಈ ವಿಡಿಯೋದಲ್ಲೇ ಮೀಶೋದಲ್ಲಿ 4 ಏನು ನನಗೆ ಆರ್ಡರ್ಸ್ಗಳು ಬಂದಿದೆ. ಅವುಗಳ್ನ ಪ್ಯಾಕಿಂಗ್ ಕೂಡ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನೋಡಿ ಏನೇನು ಪ್ಯಾಕಿಂಗ್ ಬರ್ತಾ ಇದೆ, ಯಾವ ರೀತಿ ನಾನು ಪ್ರಾಡಕ್ಟ್ಗಳು ಮಾಡ್ತಾ ಇದ್ದೀನಿ ಮತ್ತು ಯಾವ ರೀತಿ ಪ್ರಾಡಕ್ಟ್ಗಳು ಮಾಡಿ ಯಾವ ರೀತಿ ನಾನಿಲ್ಲಿ ಆರ್ಡರ್ಸ್ಗಳು ತಗೋತಾ ಇದ್ದೀನಿ. ಸೊ ಪ್ಯಾಕಿಂಗ್ ನೀವು ಕೂಡ ಮಾಡ್ತೀವಂದರೆ ಪ್ರಾಡಕ್ಟ್ಗಳನ್ನ ನೇರವಾಗಿ ನೀವು ತರಿಸ್ಕೋಬೋದು ತುಂಬ ಕಡಿಮೆ ರೇಟಲ್ಲಿ. ಸೊ ನಂತರ ನಿಮಗೆ ಆರ್ಡರ್ಸ್ಗಳು ರಿಸೀವ್ ಆದರೆ ಜಸ್ಟ್ ಪ್ಯಾಕ್ ಮಾಡಿ ಕಳಿಸ್ಬೋದು. ಸೊ ಹೀಗಾಗಿ ನಾನು ಥಂಬ್ನೇಲಲ್ಲಿ ನಿಮಗೆ ಪ್ಯಾಕಿಂಗ್ ಕೂಡ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಯಾರೆಲ್ಲ ನಾವು ಜಸ್ಟ್ ಪ್ಯಾಕಿಂಗ್ ಕೆಲಸ ಮಾಡ್ತೀವಿ ಅನ್ನೋರಿದ್ದರೂ ಕೂಡ ಸೊ ನೀವು ನಿಮಗೆ ಪ್ರಾಡಕ್ಟ್ ಬೇಕು, ನಾವು ಈ ಊರಿಂದ ಕಾಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನನಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಆದಷ್ಟು ಬೇಗನೆ ನಿಮಗೆ ಪ್ರಾಡಕ್ಟ್ಗಳನ್ನ ನಾವು ಪ್ರೊವೈಡ್ ಮಾಡ್ತೀನಿ. ಸೊ ಈಸಿಲಿ ನೀವೇನು ಮಾಡ್ಬೋದು ಅಂತಂದರೆ ನೀವು ಅದನ್ನು ಮೀಶೋದಲ್ಲಿ ಒಂದು ಮಾರ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಇವಾಗ ರೆಡಿ ಆಗಿದೆ ನೋಡಿ. ಈ ರೀತಿ ಇದು ನೋಡೋದಕ್ಕೆ ಆಗುತ್ತೆ. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಇದು ಪೌಚಾಗಿ ರೆಡಿ ಆಗುತ್ತೆ. ನಾನು ಹಳೆಯ ಒಂದು ಇದರಲ್ಲೂ ಕೂಡ ನಾನು ನಿಮಗೆ ಇದನ್ನು ತೋರಿಸಿದ್ದೆ, ಏನು ಅಂತಂದರೆ ಕೆಲವೊಂದು ಪೌಚ್ ಕೂಡ ಮಾಡಿ ತೋರಿಸಿದ್ದೀನಿ. ಲೇಟೆಸ್ಟ್ ಒಂದು ಪೌಚ್ ಕೂಡ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದು ಸ್ವಲ್ಪ ಬಾಕ್ಸ್ ಟೈಪಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಇದು ಪೌಚು, ಇದು ಕಾಲೇಜ್ ಹುಡುಗಿಯರಾಯಿತು ಮತ್ತು ವಯಸ್ಸಾದವರು ಅಥವಾ ನೀವು ಇದರಲ್ಲಿ ಹಣ ಇಡ್ಬೋದು ಅಥವಾ ಕಾಸ್ಮೆಟಿಕ್ ನೀವು ಆ್ಯಸ್ ಯೂಸುವಲ್ ಕೆಲವೊಂದು ಪ್ರಾಡಕ್ಟ್ಗಳನ್ನ ಸ್ಟೋರ್ ಮಾಡ್ಬೋದು. ಆ ರೀತಿ ಎಲ್ಲ ಇದು ಯೂಸ್ ಆಗುತ್ತೆ. ಇನ್ನೊಂದು ಕೂಡ ನಾನು ಇಲ್ಲಿ ಫಿನಿಶಿಂಗ್ ಮಾಡಿ ತೋರಿಸಿದ್ದೀನಿ ನೋಡಿ. ಕಾರ್ನರಲ್ಲಿ ನಾನೇನು ಮಾಡಿದ್ದೀನಿ, ಎಕ್ಸ್ಟ್ರಾ ಬಟ್ಟೆಯಿಂದ ಇದನ್ನು ಕ್ಲೋಸ್ ಮಾಡಿದ್ದೀನಿ. ಅಂದರೆ ಒಂದು ರೀತಿಯಿಂದ ಪೈಪಿಂಗ್ ಥರ ನಾವು ಕೊಟ್ಟಿರುವಂಥದ್ದು ಇದು ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಜಸ್ಟ್ ಇದನ್ನ ನಾನು ಇವಾಗ ಹೊರಗಡೆ ಮಾಡಿ ತೋರಿಸ್ತೀನಿ. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಆ್ಯಂಡ್ ಇದು ಸೈಜ್ ವೈಸ್ ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ ಈಸಿಲಿ ಮೀಶೋದಲ್ಲಿ ಮಾರಬಹುದು. ಓಕೆನಾ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು, ನೋಡ್ತಾ ಇರ್ಬೋದು. ನಾನು ಒಳಗಡೆ ಸಿಲ್ಕ್ ಬಟ್ಟೆ ಯೂಸ್ ಮಾಡಿದ್ದೀನಿ ಸ್ವಲ್ಪ. ಆ್ಯಂಡ್ ಇದರಿಂದ ಏನಾಗುತ್ತೆ, ಸ್ವಲ್ಪ ಪ್ರಾಡಕ್ಟು ಸ್ವಲ್ಪ ಲಕ್ಸುರಿ ಕಾಣಿಸುತ್ತೆ. ತಗೊಳ್ಳೋರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಓಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದು ಒಂದು ಪೌಚ್ ರೆಡಿಯಾಗಿದೆ. ಇದಕ್ಕೆ ನಾವು ಈಸಿಲಿ ಒಂದು 25-30 ರೂಪಾಯಿಗೆ ನಾವು ಇದನ್ನು ಮಾರ್ಬೋದು. ನಾನು ಇದನ್ನು ಸ್ಟಾರ್ಟಿಂಗಲ್ಲಿ 25-30 ರೂಪಾಯಿ ಒಳಗಡೆನೇ ಮಾರ್ತಾ ಇದ್ದೀನಿ. ಸೊ ತುಂಬ ಕಡಿಮೆ ರೇಟಲ್ಲಿ ಇದು ಈಸಿಲಿ ಏನಾಗುತ್ತೆ ಅಂದರೆ ನಮಗೆ ಆರ್ಡರ್ಸ್ಗಳು ರಿಸೀವ್ ಆಗ್ತಾ ಇದೆ. ಆ್ಯಂಡ್ ಇದಲ್ಲದೆ ಕೂಡ ಇದರಲ್ಲಿ ಈಸಿಯಾಗಿ ನಿಮಗೆ ಮೊಬೈಲ್ ಫೋನ್ ಇಡ್ಬೋದು ಮತ್ತು ಕೆಲವೊಂದು ಕಾಸ್ಮೆಟಿಕ್, ಕೆಲವೊಂದು ಲಿಪ್‌ಸ್ಟಿಕ್ಸು, ಕೆಲವೊಂದು ನಿಮಗೆ ಲಿಪ್ ಬಾಮ್ಸ್ ಎಲ್ಲ ಇರುತ್ತಲ್ವ, ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಯೂಸ್ ಮಾಡ್ಬೋದು ಅಥವಾ ಪೆನ್ಸಿಲ್ ಎಲ್ಲ ಯೂಸ್ ಮಾಡ್ಬೋದು ಅಥವಾ ನೀವು ಕಟರ್ ಎಲ್ಲ ಯೂಸ್ ಮಾಡ್ಬೋದು. ನಾರ್ಮಲಿ ನೀವು ಏನಾದರೂ ಒಂದು ಇದನ್ನ ಆ್ಯಸ್ ಅ ಪೌಚಾಗಿ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ಟೂತ್ ಬ್ರಷ್ ಆಯಿತು ಮತ್ತು ಫೇಸ್ ವಾಶ್ ಆಯಿತು ಅವುಗಳನ್ನೆಲ್ಲ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇದು ಹ್ಯಾಂಡ್‌ಮೇಡು ಆ್ಯಂಡ್ ಇದನ್ನು ವಾಷಬಲ್ ಕೂಡ ಇದೆ. ಈಸಿಲಿ ಇದನ್ನು ನೀವು ವಾಶ್ ಕೂಡ ಮಾಡ್ಬೋದು. ನಂತರ ಇದು ಡ್ರೈ ಮಾಡಿ ಮತ್ತೆ ನೀವು ರೀಯೂಸ್ ಮಾಡ್ಬೋದು. ಸೊ ಆ ರೀತಿ ನಾನಿಲ್ಲಿ ಪೌಚಸ್ಗಳನ್ನ ಮಾಡಿ ಕೂಡ ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗಿದು ಮಾಡಬೇಕು ಅಂತಂದರೆ ಇದನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೀಶೋದಲ್ಲಿ ನಾನು ಪ್ಯಾಕಿಂಗ್ ಮಾಡೋದಕ್ಕೋಸ್ಕರ ಈ ರೀತಿ ಟ್ರಾನ್ಸ್ಪರೆಂಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಹೇಗಿತ್ತಂದರೆ ಪ್ರಿಂಟೆಡ್ ಇತ್ತು. ಅದನ್ನ ಇವಾಗ ಮೀಶೋದವ್ರು ತಗೋತಾ ಇಲ್ಲ. ಸೊ ಅವ್ರಿಗೆ ಟ್ರಾನ್ಸ್ಪರೆಂಟೇ ಬೇಕು ಅಂತ ಹೇಳ್ತಾರೆ ಅವರು. ಓಕೆ. ಸೊ ಇದೇ ರೀತಿ ನೀವು ಟ್ರಾನ್ಸ್ಪರೆಂಟ್ ಇದನ್ನೇ ತರಿಸ್ಬೇಕಾಗುತ್ತೆ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಮೀಶೋದಲ್ಲಿ ಇದು ಸಿಗುತ್ತೆ. ಆ್ಯಕ್ಚುಲಿ ನಾನು ಹಳೆ ವೀಡಿಯೋಸ್ಗಳಲ್ಲಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ.
ಸೊ ಅಲ್ಲಿಂದ ನೀವು ಇದನ್ನು ತುಂಬ ಕಡಿಮೆ ಇದರಲ್ಲಿ ನೀವು ಆರ್ಡ್ರನ್ನ ಮಾಡ್ಬೋದು. ಆ್ಯಂಡ್ ಇದು ನಿಮ್ಮ ಹತ್ರ ಇರಬೇಕು ಯಾವಾಗ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ನಂತರ ನೋಡ್ತಾ ಇರ್ಬೋದು ಇಲ್ಲಿ ನಾನು ಈ ರೀತಿ ಇದನ್ನು ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ ಕಸ್ಟಮರ್ಗೆ. ಸೊ ನೋಡ್ತಾ ಇರ್ಬೋದು ಎರಡನ್ನೂ ನಾನು ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ 2 ಎಕ್ಸ್ಟ್ರಾ ಇನ್ನೊಂದು ಆರ್ಡರ್ ಬಂದಿದೆ ಅಂತ ಹೇಳಿದ್ನಲ್ವಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಯೂನಿಕ್ ಆಗಿರುವಂಥ ಹೇರ್ ಬೋಸ್ಗಳನ್ನು ನಾನಿಲ್ಲಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಇದು ತುಂಬಾ ಯೂನಿಕ್ ಆಗಿರುವಂಥದ್ದು ಆ್ಯಂಡ್ ತುಂಬಾ ಶೈನ್ ಇರುವಂಥ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಇದ್ರ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ. ನನಗೆ ಫ್ಯಾಬ್ರಿಕ್ ಬೇಕು ಅಥವಾ ನಾವು ಕೂಡ ಮಾಡ್ತೀವಿ ಅಂದರೆ ರೆಡಿಮೇಡ್ ನಮಗೆ ಪ್ರಾಡಕ್ಟ್ ಬೇಕು ಅಂದರೂ ಕೂಡ ನೀವು ಕಾಮೆಂಟ್ ಮಾಡಿ. ತುಂಬ ಕಡಿಮೆ ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ. ನೋಡಿಕೊಂಡು ನೀವು ತೊಗೊಂಡು ಒಂದು ಮಾರ್ಜಿನ್ ಇಟ್ಕೊಂಡು ನೀವು ಮೀಶೋದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ ಇದು ಕೂಡ. ಆ್ಯಂಡ್ ಇದು ಹೇರ್ ಬೋ ಆಗಿ ಯೂಸ್ ಮಾಡ್ತಾರೆ. ಓಕೆ. ಸೊ ಇದು ಕಾಲೇಜ್ಗೆ ಹೋಗೋರು ಮತ್ತು ತುಂಬ ದೊಡ್ಡ ದೊಡ್ಡ ಹುಡುಗಿಯರು ಕೂಡ ಯೂಸ್ ಮಾಡ್ಬೋದು. ದೊಡ್ಡ ಸೈಜ್ ಇರುವಂಥದ್ದಿದು. ಆ್ಯಂಡ್ ಇದು ಕೂಡ ನನಗೆ 2 ಆರ್ಡರ್ ಬಂದಿದೆ. ಈಗಾಗಲೇ ನಾನು ಒಂದು 10, 12 ವೆರೈಟೀಸ್‌ಗಳನ್ನ ಆಲ್ರೆಡಿ ನಾನು ಮೀಶೋದಲ್ಲಿ ಹಾಕಿದ್ದೀನಿ. ಸೊ ಅವುಗಳ್ದು ಕೂಡ ಆರ್ಡರ್ಸ್‌ಗಳು ಬರ್ತಾ ಇರುತ್ತೆ. ಸೊ ಇವಾಗ ಪೌಚದು ಬಂದಿರುವಂಥದ್ದು ಮತ್ತು ಇವೆರಡು ಆರ್ಡರ್ ಬಂದಿದೆ. ಸೊ ಇವೆರಡನ್ನೂ ನಾನಿಲ್ಲಿ ಈ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ಬೇಕು ಅಂತ ಮೀಶೋದವ್ರದ್ದು ಒಂದು ನಿಯಮ ಇದೆ. ಸೊ ಹೀಗಾಗಿ ಇದೇ ರೀತಿ ಟ್ರಾನ್ಸ್ಪರೆಂಟೇ ನೀವು ಬ್ಯಾಗ್‌ಗಳನ್ನ ಯೂಸ್ ಮಾಡಬೇಕು ಮೀಶೋದು. ಮೊದಲೆಲ್ಲ ಪಿಂಕ್ ಕಲರ್ದು ಪ್ರಿಂಟೆಡ್ ಬರ್ತಾ ಇತ್ತು. ಬಟ್ ಇವಾಗ ಇದೇ ರೀತಿನೇ ಪ್ಯಾಕಿಂಗ್ ಹೋಗುತ್ತೆ. ಓಕೆ. ಸೊ ಪ್ಯಾಕಿಂಗ್ ಕೆಲಸ ಮಾಡ್ತೀನಂದರೆ ಸೊ ನೀವಿಲ್ಲಪ್ಪ ನಾವು ಪ್ರಾಡಕ್ಟ್ ತಗೊತೀವಿ. ನಂತರ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ನಾವು ಮಾರ್ಕೋತೀವಿ ಅನ್ನೋ ಹೆಣ್ಮಕ್ಳು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಓಕೆ. ಸೊ ನೋಡ್ತಾ ಇದ್ರಲ್ವಾ? ಸೊ ಇದು ಈ ರೀತಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ವೀಡಿಯೋಸ್ಗಳಿಂದ ನಿಮಗೆ ಸ್ವಲ್ಪ ಆದರೂ ಉಪಯೋಗ ಆಗ್ತಾ ಇದೆ ಅಂದರೆ ವೀಡಿಯೋಗೆ ನೋಡಿಕೊಂಡು ವೀಡಿಯೋ ಕೊಟ್ಟಿರೋ ಇನ್ಫಾರ್ಮೇಷನ್ ನೋಡಿಕೊಂಡು ನಿಮ್ಗೆ ಇಷ್ಟ ಆದಲ್ಲಿ ತಪ್ಪದೇ ವೀಡಿಯೋಗೆ ಲೈಕ್ ಮಾಡಿ. ಹೊಸಬರಿದ್ದರೆ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ನಿಮ್ಮ ಥರನೇ ಯಾರಾದರೂ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಹೆಣ್ಮಕ್ಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಆ್ಯಂಡ್ ಇದು 4 ಇವಾಗ ಮಧ್ಯಾಹ್ನ 12 ಗಂಟೆಗೆ ಇದು ಕೊರಿಯರ್ ಬಾಯ್ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗೋಕ್ಕಿಂತ ಮುಂಚೆ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ್ಮೇಲೆ ನಾನು ಇಲ್ಲಿಂದ ಅದನ್ನು ಇದನ್ನು ಮಾಡ್ತೀನಿ ಅಂದರೆ ಕಸ್ಟಮರ್ ರಿಸೀವ್ ಮಾಡ್ಕೊಂಡ್ರೋ ಇಲ್ವೋ, ರಿಟರ್ನ್ ಆಯಿತಾ ಏನು ಅನ್ನೋದೆಲ್ಲ ಸ್ಟೇಟಸ್ ನನಗಿಲ್ಲಿ ಡ್ಯಾಶ್ಬೋರ್ಡಲ್ಲಿ ಗೊತ್ತಾಗುತ್ತೆ. ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ತುಂಬ ಮಾಹಿತಿ ಕೂಡ ಕೊಟ್ಟಿದ್ದೀನಿ ನಾನು ನನ್ನ ವೀಡಿಯೋದಲ್ಲಿ ಅಂತ ಅನ್ಕೋತೀನಿ. ಮತ್ತೆ ಆದರೂ ಕೂಡ ನಿಮಗೆ ಏನಾದರೂ ಕೇಳೋದಿದೆ ಅಂತಂದರೆ ನೀವು ನನಗೆ ಕಾಮೆಂಟ್ ಮಾಡ್ಬೋದು. ಎಲ್ಲರ ಕಾಮೆಂಟಿಗೂ ನಾನಲ್ಲಿ ಉತ್ತರಿಸ್ತೀನಿ. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.